ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಜೀವನ್ ಸರ್ ಕ್ಲಾಸ್ ಮಾಡ್ತಾ ಇರ್ತಕ್ಕಂಥದ್ದು. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ SSC GD ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನ. ಮೊದಲನೇದಾಗಿ GK ಪ್ರಶ್ನೆಗಳನ್ನು ಕೊಡುವಂಥ ಪ್ರಯತ್ನ. ಯಾಕೆ ಅಂತ ಅಂದರೆ ನಮ್ಮ ಒಂದು ಚಾನಲ್ನಲ್ಲಿ ವಿದ್ಯಾರ್ಥಿಗಳು GK ಕ್ಲಾಸ್ ಮಾಡೋದಕ್ಕೆ ತುಂಬ ಜನ ಬರ್ತೀರಾ. ಅದಕ್ಕಾಗಿ ನಾನು ಬರೀ GK ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇನೆ. ನಿಮಗೇನಾದರೂ ಮ್ಯಾಥ್ಸ್ ತರಗತಿಗಳು ಬೇಕು ಅಂತ ಅಂದರೆ ಈವ್ನಿಂಗ್ ಕ್ಲಾಸಲ್ಲಿ ಮ್ಯಾಥ್ಸ್ ಮಾಡ್ತೇನೆ. ಯಾಕೆ ಅಂತ ಅಂದರೆ ಅವತ್ತಿನ ಬಂದಿರತಕ್ಕಂಥ ಒಂದು ಟಫ್ ಕ್ವಶನ್ಸ್ನ ಅಲ್ಲಿ ಬಿಡಿಸ್ಕೊಡ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದೇ ರೀತಿ ಅಗ್ನಿವೀರ್ ಪರೀಕ್ಷೆಗಳಿಗೆ ನೀವು ಏನಾದರೂ ಪರೀಕ್ಷೆ ಬರೀತಾ ಇದ್ದರೆ ಎಲ್ಲರೂ ಕೂಡ ಅಗ್ನಿವೀರ್ ಕ್ಲಾಸಸ್ಗಳು ಕೂಡ ನಡೀತಿದ್ದಾವೆ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು GK SSC GD ಪರೀಕ್ಷೆಗೆ ಏನಾದರೂ ಇನ್ನೂ ಕೂಡ ನೀವು ಪರೀಕ್ಷೆನ ಬರೀತಾ ಇದ್ದರೆ, GK ಏನಾದರೂ ನೀವು ಓದಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಆಲ್ಮೋಸ್ಟ್ ನಿಮಗೆ ಸಂಪೂರ್ಣವಾಗಿ ಇದುವರೆಗೂ ಆಗಿರ್ತಕ್ಕಂಥ ಒಂದು ಶಿಫ್ಟ್ನ ಒಂದು ಸಂಪೂರ್ಣ PDF ಒಂದೇ PDF ಅಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಫೋನ್ಪೇ ಮುಖಾಂತರ 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ ಈ ಒಂದು PDF ಪಡ್ಕೋಬೋದು. ಅರೌಂಡ್ ಒಂದು 300 to 400 ಕ್ವಶನ್ಸ್ ಇದ್ದಾವೆ, ನೋಡ್ಕೊಂಡು ಹೋಗಿ, ನಿಮಗೆ ಯೂಸ್ ಆಗ್ಬೋದು. ಮತ್ತು ಇಲ್ಲಿ ಈ ಒಂದು PDF ಪಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೇನೆ, ಟೆಲಿಗ್ರಾಮ್ ಲಿಂಕು. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿಂದ ನೀವು ಡೈರೆಕ್ಟಾಗಿ ನನಗೆ ಯಾವ ರೀತಿ ಮೆಸೇಜ್ ಮಾಡ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅಲ್ಲಿ ನೀವು ಜಾಯ್ನ್ ಆಗಿ ನೀವು ನೋಡ್ಬೋದು. ಓಕೆನಾ? ಟೆಲಿಗ್ರಾಮ್ ಲಿಂಕು ಫಸ್ಟ್ ಲಿಂಕ್ ಇದೆ, SSC GD ಕನ್ನಡ ಅಂತ ಜಾಯ್ನ್ ಆಗಿ. ನೆಕ್ಸ್ಟ್ ಬನ್ನಿ ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ. ಅದಕ್ಕೂ ಮುಂಚಿತವಾಗಿ ಇದು ನನ್ನ ಬಗ್ಗೆ, ನನ್ನ ಒಂದು ತರಗತಿ ಬಗ್ಗೆ, ಮತ್ತು ಇಲ್ಲಿ ಸಂಪೂರ್ಣವಾಗಿ ನಾನು ಏನು ಮಾಡ್ತಾಯಿದ್ದೇನೆ ಅದರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಎಷ್ಟು ಹುದ್ದೆಗಳನ್ನು ಪಡ್ಕೊಂಡಿದ್ದೇನೆ, ಯಾವ ವರ್ಷದಲ್ಲಿ ಹುದ್ದೆಗಳನ್ನು ಪಡೆದುಕೊಂಡಿದ್ದೇನೆ, ಎಲ್ಲ ಮಾಹಿತಿ ಇದೆ, ನೋಡ್ಕೋಬೋದು. ನಿಮಗೂ ಕೂಡ ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಭಾರತದ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ನಿಂದ ಸಲಹಾ ಅಭಿಪ್ರಾಯವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತೆ ಅಂತ ಪಡೆಯಲು? ಅಂದರೆ ಏನಪ್ಪ ಅಂತ ಅಂದರೆ, ಈಗ ಒಂದು ಪಾರ್ಲಿಮೆಂಟ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ರಾಷ್ಟ್ರಪತಿ ಇರ್ತಾರೆ. ರಾಷ್ಟ್ರಪತಿಗಳು ಅವರಿಗೆ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಅವರಿಗೆ ಏನಾದರೂ ಡೌಟ್ ಬಂತು ಅಥವಾ ಇದನ್ನು ಮಾಡಬೇಕಾ ಮಾಡಬಾರ್ದ ಅಂತ ಅವ್ರಿಗೆ ಏನಾದರೂ ಡಿಲೆಮಾ ಆಯಿತು ಅಂತ ಅಂದರೆ ಸಲಹೆಗಳನ್ನು ಪಡ್ಕೋಬೋದು. ಸಲಹೆ ಯಾರು ಪಡ್ಕೋಬೇಕು? ಯಾಕೆಂದರೆ ರಾಷ್ಟ್ರಪತಿಗಳು ದೊಡ್ಡ ಹುದ್ದೆ, ಅದು ನಮ್ಮ ಒಂದು ಭಾರತದ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತಂದರೆ ರಾಷ್ಟ್ರಪತಿ ಹುದ್ದೆ. ಅವರು ಪಡ್ಕೋಬೋದಾಗಿರುತ್ತೆ ಸಲಹೆಗಳನ್ನು. ಬಟ್ ಅವ್ರು ಯಾರ ಹತ್ರ ಪಡ್ಕೋಬೋದು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಹತ್ರ ಪಡ್ಕೋಬೋದು. ಓಕೆನಾ? ಹಾಗಾದರೆ ಆ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಹತ್ರ ಈ ಒಂದು ಸಲಹೆಗಳನ್ನು ಪಡ್ಕೊಳ್ಬೋದು ಅಂತ ಯಾವ ವಿಧಿ ಹೇಳುತ್ತೆ? ಅದೇ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದೇ ಇಲ್ಲಿ ಭಾರತಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಇರಬೇಕು ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದರೆ ಅದು 124ನೇ ವಿಧಿ. ಅದೇ ಇಲ್ಲಿ ಭಾರತಕ್ಕೆ ಒಬ್ಬ ಕಾಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ಇರಬೇಕು ಅಂತ ಯಾರು ಹೇಳ್ತಾರೆ? 148ನೇ ವಿಧಿ. ಅದೇ ರೀತಿಯಲ್ಲಿ ಹೈಕೋರ್ಟ್ ಮುಖಾಂತರ ಏನು ರಿಟ್ಗಳನ್ನು ಜಾರಿ ಮಾಡಬೇಕು ಅಂದರೆ ಒಂದು 5 ರಿಟ್ಗಳು ಏನಿದ್ದಾವೆ, ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಸರ್ಶ್ಯೂರಿ ಅಂತ ರಿಟ್ಗಳು ಏನಿದ್ದಾವೆ, 32ನೇ ವಿಧಿ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ. ಅದೇ ಹೈಕೋರ್ಟ್ ಯಾವ ವಿಧಿಯ ಮುಖಾಂತರ ಮಾಡುತ್ತೆ? 226ನೇ ವಿಧಿ. ಇದಾದ ಬಳಿಕ ನಾನು ಈಗಾಗಲೇ ಹೇಳಿದೆ, ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ನಿಂದ ಸಲಹಾ ಅಭಿಪ್ರಾಯವನ್ನು ಪಡೆಯಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುತ್ತೆ ಅಂತ? 143ನೇ ವಿಧಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ನೋಡಿ, ನಾನು ಈಗಾಗಲೇ ಹೇಳಿದೆ, ಆಪ್ಷನ್ಸ್ ವೈಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಪ್ಷನ್ಸ್ ನೋಡಿಕೊಂಡು ನೀವು ಸರಿಯಾದ ಉತ್ತರವನ್ನು ಗಮನಿಸ್ಕೊಳ್ಳಿ. ನಿಮಗೆ ಪಕ್ಕಾ ಎಕ್ಸಾಮ್ಸಲ್ಲಿ ಇಲ್ಲಿಂದ ಕ್ವಶನ್ಸ್ ಬರ್ತವೆ. ಓಕೆನಾ? ಡೈರೆಕ್ಟಾಗಿ ನಾನು ನಿನ್ನೆ ಹೇಳಿದ್ದೆ ಈ ಒಂದು ಪ್ರಶ್ನೆ ಬರ್ಬೋದು ಅಂತ, ಬಟ್ ಇವತ್ತು ಫ್ರೇಮ್ ಆಗಿದೆ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ. ಪ್ರಾಂತ್ಯಗಳಲ್ಲಿ ದ್ವಿಮುಖ ಆಡಳಿತ ಅಥವಾ ಡಯಾರ್ಚಿ ಅಂತ ಕರೀತಾರೆ. ಪ್ರಾವಿನ್ಷಿಯಲ್ ಏನಂತ ಅಂದರೆ ಪ್ರಾವಿನ್ಸಸ್ಸಲ್ಲಿ ಸಿಸ್ಟಮ್ ಆಫ್ ಡಯಾರ್ಚಿಯನ್ನು ಪದ್ಧತಿಯನ್ನು ಯಾವ ಕಾಯ್ದೆಯು ಜಾರಿಗೆ ತಂದಿತ್ತು ಅಂತ ಇಲ್ಲಿ ಪ್ರಶ್ನೆ. ಓಕೆನಾ? ಮಾಂಟೆಮಿರ್ಲೋ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ 1909. ಮಾಂಟೆಗ್ಯೂ ಚಲಮ್ಸ್ಫರ್ಮ್ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ 1919. ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಕೊಟ್ಟಿದ್ದಾರೆ. ಕೌನ್ಸಿಲ್ ಕಾಯ್ದೆ 1861 ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಡಯಾರ್ಚಿ ಅಥವಾ ಏನು ದ್ವಿಮುಖ ಆಡಳಿತವನ್ನು ಜಾರಿಗೆ ತಂದ ಅಥವಾ ಪ್ರಾವಿನ್ಸಸ್ಸಲ್ಲಿ ಜಾರಿಗೆ ತಂದಂಥ ಒಂದು ಆ್ಯಕ್ಟ್ ಯಾವುದು, ಕಾಯ್ದೆ ಯಾವುದು ಅಂತ ಕೇಳಿದರೆ 1919 ಮಾಂಟೆಗ್ಯೂ ಚಲಮ್ಸ್ಫರ್ಮ್ ರಿಫಾರ್ಮ್ಸ್ ಅಂತಕ್ಕಂಥದ್ದು. ಇಲ್ಲಿ ಮಾಂಟೆಗ್ಯೂ ಮತ್ತು ಚಲಮ್ಸ್ಫರ್ಡ್, ಇಲ್ಲಿ ಚಲಮ್ಸ್ಫರ್ಡ್ ಏನಾಗಿರ್ತಾನೆ? ಗವರ್ನರ್ ಆಗಿರ್ತಾನೆ. ವೈಸ್ರಾಯ್. ಗವರ್ನರ್ ಆಗಿರ್ತಾನೆ. ಮಾಂಟೆಗ್ಯೂ ವೈಸ್ರಾಯ್ ಆಗಿರ್ತಾನೆ. ಇವೆರಡೂ ಕೂಡ ಇಂಪಾರ್ಟೆಂಟು, ಕೇಳ್ತಾರೆ. ಓಕೆನಾ? ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ಯಾಲ್ವಾನಿಕ್ ಸೆಲ್ ಅಂತ ಕೊಟ್ಟಿದ್ದಾರೆ. ಕನ್ವರ್ಟ್ಸ್ ವಿಚ್ ಫಾರ್ಮ್ ಆಫ್ ಎನರ್ಜಿ ಇಂಟು ಅನದರ್ ಅಂತ. ಗ್ಯಾಲ್ವಾನಿಕ್ ಕೋಶವು ಯಾವ ಶಕ್ತಿಯನ್ನು ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡುತ್ತೆ ಅಂತ. ನೋಡಿ, ಕೆಮಿಕಲ್ ಟು ಎಲೆಕ್ಟ್ರಿಕಲ್, ಎಲೆಕ್ಟ್ರಿಕಲ್ ಟು ಕೆಮಿಕಲ್, ಕೈನೆಟಿಕ್ ಟು ಪೊಟೆನ್ಷಿಯಲ್, ಥರ್ಮಲ್ ಟು ಎಲೆಕ್ಟ್ರಿಕಲ್ ಅಂತ ಕೊಟ್ಟಿದ್ದಾರೆ. ಏನು ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದರೆ ನೋಡಿ, ಗ್ಯಾಲ್ವಾನಿಕ್ ಸೆಲ್ ನೀವೆಲ್ಲರೂ ಕೂಡ ಕೇಳ್ತೀರ GC ಅಂತ.
GC ಗ್ಯಾಲ್ವಾನಿಕ್ ಸೆಲ್ ಅಂತ ಕೇಳಿರುತ್ತೆ. ಅದು ಕೆಮಿಕಲ್ ಟು ಎಲೆಕ್ಟ್ರಿಕಲ್, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸೆಲ್ಲನ್ನು ಏನಂತ ಕರೀತಾರೆ? ಗಾಲ್ವಾನಿಕ ಕೋಶ ಅಂತ ಕರೀತಾರೆ. ಆಪ್ಷನ್ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಸೈನ್ಸ್ ಲೆವೆಲ್ ಕ್ವಶನ್ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ. 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಸತ್ಯಶೋಧಕ ಸಮಾಜ 1873ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಯಾರು ಸ್ಥಾಪನೆ ಮಾಡಿದವರು? ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿರಾವ್ ಫುಲೆ, ನಾರಾಯಣ ಗುರು, ಮತ್ತು ಇಲ್ಲಿ ಪೆರಿಯಾರ್ EV ರಾಮಸ್ವಾಮಿ ಅಂತ ಕೊಟ್ಟಿದ್ದಾರೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಒಂದು ಸಂದರ್ಭದಲ್ಲಿ ಹುಟ್ಟೇ ಇರಲಿಲ್ಲ, ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಲ್ಲ. ನಾರಾಯಣ ಗುರು ಬರ್ಬೋದು, ಬಟ್ ಅವರು ಕೂಡ ಅಲ್ಲ. ನಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಬಾ ಫುಲೆ ಅಂತ ಕರೀತಾರೆ. ಜ್ಯೋತಿರಾವ್ ಫುಲೆ ಅಂತ 1873ರಲ್ಲಿ ಇವರು ಏನು ಮಾಡ್ತಾರೆ, ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಆಪ್ಷನ್ ಯಾವುದು ಅಂತ ಕೇಳ್ತಾರೆ. ಯಾವುದು ಆಪ್ಷನು? ಜ್ಯೋತಿರಾವ್ ಫುಲೆ ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಇದು ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ದ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕೊಟ್ಟಿದ್ದಾರೆ. ಇದು ಸಿಚುವೇಶನ್ ಆಫ್ ಎಕಾನಮಿ ವೇರ್ ಅಂತ ಕೊಟ್ಟಿದ್ದಾರೆ. ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಅಂದರೆ ಅರ್ಥವ್ಯವಸ್ಥೆಯಲ್ಲಿನ ಯಾವ ಪರಿಸ್ಥಿತಿ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಆರ್ ವೆರಿ ಹೈ ಅಂತ ಇದೆ. ಮಾನಿಟರಿ ಪಾಲಿಸಿ ಬಿಕಮ್ಸ್ ಇನ್ಎಫೆಕ್ಟಿವ್ ಡ್ಯೂ ಟು ಲೋ ಇಂಟ್ರೆಸ್ಟ್ ರೇಟ್ಸ್ ಅಂತ ಇದೆ. ಇನ್ಫ್ಲೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಹೈ ಅಂತ ಕೊಟ್ಟಿದ್ದಾರೆ. ಕರೆನ್ಸಿ ಈಸ್ ಡಿಪ್ರಿಸಿಯೇಟಿಂಗ್, ಕರೆನ್ಸಿ ಮೌಲ್ಯ ಕಳೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದರೆ ಮಾನಿಟರಿ ಪಾಲಿಸಿ ಬಿಕಮ್ಸ್ ಇನ್ಎಫೆಕ್ಟಿವ್. ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಪ್ರತಿ ಒಂದು ವರ್ಷಕ್ಕೆ 4ರಿಂದ 5 ಬಾರಿ, ಮಿನಿಮಮ್ 4 ಬಾರಿ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಕಮಿಟಿ ಮಾಡ್ತಾರೆ. ಆ ಒಂದು ಕಮಿಟಿ ಮುಖಾಂತರ ರಿಪೋ ರೇಟ್ ಆಗಿರ್ಬೋದು, ರಿವರ್ಸ್ ರಿಪೋ ರೇಟ್ ಆಗಿರ್ಬೋದು, ಮತ್ತು ಇಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಏನು ಮಾಡ್ತಾರೆ, ಇಷ್ಟಿಷ್ಟು % ಇರಲೇಬೇಕು ಅಂತ ಹೇಳ್ತದೆ. ಆ ಒಂದು ಮಾನಿಟರಿ ಪಾಲಿಸಿ ಬಿಕಮ್ಸ್ ಇನ್ಎಫೆಕ್ಟಿವ್ ಅಂದರೆ ಕಡಿಮೆ ಬಡ್ಡಿ ದರಗಳಿಂದ ಹಣಕಾಸು ನೀತಿಯು ನಿಷ್ಪರಿಣಾಮಕಾರಿ ಆದರೆ ಈ ಒಂದು ಲಿಕ್ವಿಡಿಟಿ ಟ್ರ್ಯಾಪ್ ಏನುತ್ತೆ ಅದು ಬರುತ್ತೆ ಅಂತ ಅಷ್ಟೇ. ಇನ್ನೇನು ಕೂಡ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ರಿಪೋ ರೇಟ್ಗಳನ್ನು ಕೊಡುವಂತಹ ಒಂದು ಕಮಿಟಿ ಯಾವುದು ಅಂತ ಕೇಳಬಹುದು. ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇರ್ತಾರೆ. ಇದರ ಅಧ್ಯಕ್ಷತೆಯನ್ನು ಯಾರು ಹೊಂದ್ಕೊಂಡಿರ್ತಾರೆ ಅಂತ ಅಂದರೆ RBI ಗವರ್ನರ್. ಓಕೆನಾ? ಇದು ಕೂಡ ಗೊತ್ತಿರಬೇಕು. ಈಗ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಕಾಮೆಂಟ್ ಮಾಡ್ಬೋದು. ಪ್ರಸ್ತುತ ಗವರ್ನರ್ ಕಾಮೆಂಟ್ ಮಾಡ್ಬೋದು. ಮತ್ತು ಇಲ್ಲಿ ಇತ್ತೀಚೆಗೆ ನಾನೇನು ಹೇಳಿದ್ದೆ, ನೀತಿ ಆಯೋಗದ CEO ಯಾರು ಅಂತ ಕೇಳಿದ್ದೆ, ಅಲ್ಲಿ ಸುಬ್ರಹ್ಮಣ್ಯನ್ ಅಂತ ನಾನು ಹೇಳಿದೆ. ಬಟ್ ಈ ಫೆಬ್ರವರಿಯಲ್ಲಿ ಇತ್ತೀಚೆಗೆ ಏನಾಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಅವರು ಚೇಂಜ್ ಆಗಿರ್ತಕ್ಕಂಥ ಗವರ್ನರ್ ಯಾರು ಅದನ್ನು ಕೂಡ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ. ವಿಚ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂನ್ಸ್ ಅಂತ. ಜುಪಿಟರ್ ಅಂದರೆ ನಮ್ಮ ಸೌರಮಂಡಲದ ಯಾವ ಗ್ರಹವು ಅತಿ ಹೆಚ್ಚು ಚಂದ್ರ ಉಪಗ್ರಹಗಳನ್ನು ಇಲ್ಲಿ ಹೊಂದಿದೆ ಅಂತ. ಓಕೆ, ಜುಪಿಟರ್, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ನೋಡಿ, ಯುರೇನಸ್ ಮತ್ತು ನೆಪ್ಚೂನ್ ಅಲ್ಲ. ಯಾಕೆ ಅಂತಂದರೆ ನಮಗೆ ಇತ್ತೀಚೆಗೆ ನ್ಯೂಸಲ್ಲಿ ಬಂದಿತ್ತು ಜುಪಿಟರ್ ಮತ್ತು ಸ್ಯಾಟರ್ನಲ್ಲಿ ಅತಿ ಹೆಚ್ಚು ಚಂದ್ರ ಅಥವಾ ಉಪಗ್ರಹಗಳನ್ನು ಹೊಂದಿದ್ದಾವೆ ಅಂತ. ಹಾಗಾದರೆ ಯಾವುದು ಪ್ರೆಸೆಂಟಾಗಿ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಶನಿ ಗ್ರಹ ಏನಿದೆ ಅದು ಅತಿ ಹೆಚ್ಚು ಚಂದ್ರನನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಆಗಿದೆ. ಆಪ್ಷನ್ ಯಾವುದು? ಬಿ, ಸ್ಯಾಟರ್ನ್ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತಂದರೆ ಮಾನವರಲ್ಲಿ ಬೇಸಲ್ ಮೆಟಬಾಲಿಕ್ ರೇಟನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು? ಹಾರ್ಮೋನ್ ವಿಚ್ ರೆಗ್ಯುಲೇಟ್ಸ್ ದ ಬೇಸಲ್ ಮೆಟಬಾಲಿಕ್ ರೇಟ್ ಇನ್ ಹ್ಯೂಮನ್ಸ್ ಇದು ಅಂತ ಕೊಟ್ಟಿದ್ದಾರೆ. ಅಡ್ರಿನಾಲಿನ್, ಥೈರಾಕ್ಸಿನ್, ಇನ್ಸುಲಿನ್ ಮತ್ತು ಗ್ರೋತ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡಿದ್ರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಅಂದರೆ ನಡೆಯುವ ಒಂದು ಶಕ್ತಿ ಇರತಕ್ಕಂಥದ್ದು. ಅಂದರೆ ನೀವು ನಡೀತಾ ಇದ್ದೀರಿ ಅಂತಂದರೆ ಅದನ್ನು ಯಾವ ಹಾರ್ಮೋನ್ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಥೈರಾಕ್ಸಿನ್ ಹಾರ್ಮೋನ್ ಅಂತ. ಇಲ್ಲಿ ಅಯೋಡಿನ್ ಎಂಬತಕ್ಕಂಥ ಒಂದು ಕೊರತೆ ಬಂದರೆ ಯಾವ ಒಂದು ಇದು ರೋಗ ಬರುತ್ತೆ ಅಂತ ಗಳಗಂಡ ರೋಗ ಬರುತ್ತೆ. ಇದು ಕೂಡ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಥೈರಾಕ್ಸಿನ್ ಹಾರ್ಮೋನ್ ಇಲ್ಲಿ ಸರಿಯಾದ ಉತ್ತರ. ಬೇಸಲ್ ಮೆಟಬಾಲಿಕ್ ರೇಟ್ ಕಂಟ್ರೋಲ್ ಮಾಡೋದಕ್ಕೆ ಇದು ಯೂಸ್ ಆಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ರಾಜವಂಶವು ಹಿಂದೂ ಮಹಾಸಾಗರದಲ್ಲಿ ತನ್ನ ನೌಕಾಶಕ್ತಿಯಾಗಿ ಪ್ರಸಿದ್ಧವಾಗಿತ್ತು ಅಂತ. ತುಂಬ ಇಂಪಾರ್ಟೆಂಟ್ ಇದು. ಚೇರರು, ಚೋಳರು, ಪಾಂಡ್ಯರು ಮತ್ತು ಪಲ್ಲವರು ಅಂತ ಕೊಟ್ಟಿದ್ದಾರೆ. ಈ ಒಂದು ಹಿಂದೂ ಮಹಾಸಾಗರದಲ್ಲಿ ನೌಕಾಶಕ್ತಿಯಾಗಿ ಪ್ರಸಿದ್ಧ ಆಗಿರ್ತಕ್ಕಂತಹ ಒಂದು ರಾಜವಂಶ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಚೋಳ ರಾಜವಂಶ. ನೋಡಿ, ಅವತ್ತಿನ ಕಾಲದಲ್ಲಿ ನೌಕಾಶಕ್ತಿಯನ್ನು ಕಟ್ಟಿದಂಥ ರಾಜವಂಶ ಇದು ಚೋಳ ರಾಜವಂಶ. ಅದಕ್ಕಾಗಿ ತುಂಬ ನ್ಯೂಸ್ ಇದ್ದಾರೆ. ಸಂಗಮ್ ಸಾಹಿತ್ಯದಲ್ಲಿ ನ್ಯೂಸಲ್ಲಿ ಬರ್ತಾರೆ. ಸಂಗಮ್ ಸಾಹಿತ್ಯದಲ್ಲಿ
ಅಲ್ಲಿಂದ ಕ್ವಶನ್ಸ್ ಬರ್ತವೆ ಡೈರೆಕ್ಟಾಗಿ, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಚೋಳ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಬೇಸ್ ರೇಟ್ ಇನ್ ದ ಬ್ಯಾಂಕಿಂಗ್ ರೆಫರ್ಸ್ ಟು ಅಂತ. ಬೇಸ್ ರೇಟ್ ಅಂತ ಅಂದರೆ ಏನು ಅಂತ ಕೇಳ್ತಾರೆ ಡೈರೆಕ್ಟ್. ಇದೇ ರೀತಿ ಕ್ವಶನ್ಸ್ ಬರೋದು. ಇಟ್ ಈಸ್ ಅ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಎ ಬ್ಯಾಂಕ್ ಕ್ಯಾನ್ ಚಾರ್ಜ್ ಆನ್ ಲೋನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಆನ್ ಡೆಪಾಸಿಟ್ ಅಂತ, ಠೇವಣಿಗಳ ಮೇಲಿನ ಗರಿಷ್ಠ ಬಡ್ಡಿದರ ಅಂತ. ಸರ್ಕಾರದ ರಿಪೋ ರೇಟ್, ಕಾಯ್ದೆಯುಕ್ತ ದ್ರವ್ಯತೆ ಅನುಪಾತ ಅಂತ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ ಇಟ್ ಈಸ್ ಅ ಮಿನಿಮಮ್ ರೇಟ್, ಅಂದರೆ ಕನಿಷ್ಠ ಬಡ್ಡಿದರ. ಬ್ಯಾಂಕ್ ಸಾಲದ ಮೇಲೆ ವಿಧಿಸಬಹುದಾದ ಕನಿಷ್ಠ ಬಡ್ಡಿದರ ಯಾವುದಪ್ಪ ಅಂತ ಅದು ಬೇಸ್ ರೇಟ್ ಅಂತ ಕರೀತಾರೆ. ಓಕೆನಾ, ಇಲ್ಲಿಂದ ಕ್ವಶನ್ಸ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ನೋಡಿ NHRC ಅಂತ ಕರೀತಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ 1993. ತುಂಬ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಏನು ಅತಿ ಸಾಹಕತ್ವ ಅಥವಾ ಸೂಪರ್ ಕಂಡಕ್ಟಿವಿಟಿ ಎಂಬ ವಿದ್ಯಮಾನದಲ್ಲಿ ವಸ್ತುವಿನ ಗುಣ ಏನು ಅಂತ. ಸೂಪರ್ ಕಂಡಕ್ಟಿವಿಟಿ ಅಂದರೆ ಏನು ಅಂತ ಕೇಳಿದರೆ ಏನಪ್ಪ ಸೂಪರ್ ಕಂಡಕ್ಟಿವಿಟಿ ಅಂತ ಅಂದರೆ ಝೀರೋ ರೆಸಿಸ್ಟೆನ್ಸ್ ಟು ಎಲೆಕ್ಟ್ರಿಕಲ್ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹಕ್ಕೆ ಶೂನ್ಯ ಪ್ರತಿರೋಧ ಅಂತ. ಅದು ತುಂಬ ಇಂಪಾರ್ಟೆಂಟು. ಓಕೆನಾ, ಆಪ್ಷನ್ ಅರ್ಥ ಆಯ್ತಾ? ಏನಪ್ಪ ಅಂತ ಅಂದರೆ ಇಲ್ಲಿ ಝೀರೋ ರೆಸಿಸ್ಟೆನ್ಸ್ ಟು ಎಲೆಕ್ಟ್ರಿಕ್ ಕರೆಂಟ್ ಅಂತ, ಅದನ್ನು ಸೂಪರ್ ಕಂಡಕ್ಟಿವಿಟಿ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಹೂ ರೋಡ್ ದ ಪಂಚತಂತ್ರ ಅಂತ. ಪಂಚತಂತ್ರವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅಲ್ವಾ? ವಿಷ್ಣು ಶರ್ಮಾ ಅವರು ಪಂಚತಂತ್ರವನ್ನು ಬರೀತಾರೆ. ಬಾಣಭಟ್ಟ ಏನು ಬರೀತಾರೆ, ದಂಡಿನಿ ಏನು ಬರೀತಾರೆ, ಕಾಳಿದಾಸ ಏನು ಬರೀತಾನೆ. ತುಂಬ ಇಂಪಾರ್ಟೆಂಟು. ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ಅಂತ ನೀವು ಕೇಳಿರ್ತೀರ, ಇವೆಲ್ಲವೂ ಕೂಡ ಕಾಳಿದಾಸ ಬರೀತಿದ್ದಾನೆ. ವಿಷ್ಣು ಶರ್ಮಾ ಪಂಚತಂತ್ರವನ್ನು ಬರೀತಾನೆ. ಬಾಣಭಟ್ಟ ಒಂದು ಪುಸ್ತಕವನ್ನು ಬರೀತಾನೆ, ಅದು ಯಾವುದು ಅಂತ ನೀವು ಕಮೆಂಟ್ ಮಾಡಿ. ದಂಡಿ ಅಂತಕ್ಕಂಥವನು, ದಂಡಿಯ ದಶಕುಮಾರ ಚರಿತೆ, ದಂಡಿ ಇರ್ಬೋದು, ದಂಡಿಯ ದಶಕುಮಾರ ಚರಿತೆ ಕೂಡ ಇರ್ಬೋದು. ನೋಡೋಣ ನೆಕ್ಸ್ಟ್ ಮುಂದಿನ ತರಗತಿ ನೋಡೋಣ. ನೆಕ್ಸ್ಟು ಕಾಂತೀಯ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇದರ ಒಂದು SI ಏಕಮಾನ ಯಾವುದು ಅಂತ ಕೇಳಿದರೆ ಇದರ ಒಂದು SI ಏಕಮಾನ ಯಾವುದಪ್ಪ ಅಂತಂದರೆ ವೆಬರ್ ಅಂತ ಕರೀತಾರೆ, ವೆಬರ್ ಅಂತ. ಓಕೆನಾ, ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ಮಹಾನಿಯೋಗಿ ಇವರ ನೇಮಕಾತಿಗೆ ಯಾವ ವಿಧಿಯು ಅವಕಾಶ ನೀಡುತ್ತದೆ ಅಂತ. ನೋಡಿ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಅಪಾಯಿಂಟ್ಮೆಂಟ್ ಆಫ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ನೋಡಿ ತುಂಬ ಇಂಪಾರ್ಟೆಂಟು. 148 ಏನು ಕೊಡುತ್ತೆ ಅಂತ ಅಂದರೆ ಭಾರತಕ್ಕೆ ಒಬ್ಬ ಯಾರಿರಬೇಕು, ಭಾರತಕ್ಕೆ ಒಬ್ಬ CAG ಇರಬೇಕು, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇರಬೇಕು. 280 ಏನು ಹೇಳುತ್ತೆ, ಫೈನಾನ್ಸ್ ಕಮಿಷನ್ ಇರಬೇಕು. 165 ಏನು ಹೇಳುತ್ತೆ, ಚೀಫ್ ಮಿನಿಸ್ಟರ್ ಇರಬೇಕು. ಅದೇ ರೀತಿ 76 ಏನು ಹೇಳುತ್ತೆ ಅಂತ ಅಂದರೆ ಅದು ಮಹಾನಿಯೋಗಿ ಅಥವಾ ಅಟಾರ್ನಿ ಜನರಲ್, ಭಾರತಕ್ಕೆ ಒಬ್ಬ ಅಟಾರ್ನಿ ಜನರಲ್ ಇರಬೇಕು ಅಂತ ಹೇಳುತ್ತೆ. ಅದೇ ರೀತಿ ಇಲ್ಲಿ 165 ಇದು ಅಡ್ವೊಕೇಟ್ ಜನರಲ್, ಚೀಫ್ ಮಿನಿಸ್ಟರ್ ಹೇಳಿದಂತ ಅನಿಸುತ್ತೆ, ಇದಲ್ಲ, ಅಡ್ವೊಕೇಟ್ ಜನರಲ್ ಇರಬೇಕು ಅಂತ ಹೇಳುತ್ತೆ. ಓಕೆನಾ, ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಬನ್ನಿ ಮುಂದಿನ ಪ್ರಶ್ನೆ, ದ ಕಳಿಂಗ ವಾರ್ ವಾಸ್ ಫಾಟ್ ಇನ್ ವಿಚ್ ಇಯರ್ ಅಂತ ಕೊಟ್ಟಿದ್ದಾರೆ. ಕಳಿಂಗ ಯುದ್ಧವನ್ನು ಯಾವ ವರ್ಷ ನಡೆಯಿತು ಅಂತ ಕೊಟ್ಟಿದ್ದಾರೆ. ನೋಡಿ ಇವೆರಡರಲ್ಲಿ ಕನ್ಫ್ಯೂಷನ್, ಯಾಕೆಂದರೆ ಎರಡರಲ್ಲೂ ಕೂಡ ಯುದ್ಧ ನಡೀತಾನೆ ಇತ್ತು. ಬಟ್ 2261 BCಯಲ್ಲಿ ಸ್ಟಾರ್ಟ್ ಕೇಳಿದ್ದಾರೆ, ಸ್ಟಾರ್ಟ್ ಆಯಿತು 261 BCಯಲ್ಲಿ. ಓಕೆನಾ, ಆಪ್ಷನ್ ಇಲ್ಲಿ ಯಾವುದು ಅಂತ ಕೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಈಸ್ ಕ್ಯಾಲ್ಕುಲೇಟೆಡ್ ಬೈ, ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಯಾವುದರ ಲೆಕ್ಕಾಚಾರದ ಮೇಲೆ ಹಾಕಬಹುದು ಅಂತ. ಯಾರು ಲೆಕ್ಕಾಚಾರ ಹಾಕ್ತಾರೆ ಅಂತ ತುಂಬ ಇಂಪಾರ್ಟೆಂಟು. ಯಾರಪ್ಪ ಲೆಕ್ಕಾಚಾರ ಹಾಕ್ತಾರೆ? RBI ಹಾಕತ್ತಾ, SEBI ಹಾಕತ್ತಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹಾಕತ್ತಾ, ಅಥವಾ NSO ಹಾಕತ್ತಾ ಅಂತ. ತುಂಬ ಇಂಪಾರ್ಟೆಂಟು. ಯಾರಪ್ಪ ಹಾಕ್ತಾರೆ ಅಂತ ಅಂದರೆ ಈ ಒಂದು NSO, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನು ಮಾಡುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಲೆಕ್ಕಾಚಾರ ಮಾಡ್ತಾರೆ ಅಂತ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತಂದರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ನೋಡಿ ಇತ್ತೀಚೆಗೆ ಹೇಳಿದ್ದೀನಿ, ಈ ಪ್ರಶ್ನೆ 2-3 ಸಲ ಬಂದಿದೆ. ಯಾವುದಪ್ಪ ಅಂತಂದರೆ ಲಿವರ್, ಯಕೃತ್ತು. ತುಂಬ ಇಂಪಾರ್ಟೆಂಟು, ಅತ್ಯಂತ ದೊಡ್ಡ ಗ್ರಂಥಿ ಇದು. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಸೈಮನ್ ಕಮಿಷನ್ 1928 ವಾಸ್ ಬಾಯ್ಕಾಟೆಡ್ ಬೈ ಇಂಡಿಯನ್ಸ್ ಮೇನ್ಲಿ ಬಿಕಾಸ್ ಅಂತ. ನೋಡಿ ಭಾರತೀಯರು ಸೈಮನ್ ಕಮಿಷನನ್ನು ಬಹಿಷ್ಕರಿಸಲು ಮುಖ್ಯ ಕಾರಣ ಏನು ಅಂತ. ಇದು ಬ್ರಿಟಿಷರ ಪ್ರಾಬಲ್ಯ ಹೊಂದಿತ್ತು, ಇದರಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರಲಿಲ್ಲ, ಇದು ಪಾಕಿಸ್ತಾನವನ್ನು ಬೆಂಬಲಿಸಿತು, ಇದು ಸ್ವಾತಂತ್ರ್ಯವನ್ನು ವಿಳಂಬಗೊಳಿಸಿತು ಅಂತ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಯಾವುದಪ್ಪ ಅಂತ ಅಂದರೆ ಇಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರಲಿಲ್ಲ ಅಂತ. ಒಬ್ಬರು ಸದಸ್ಯರು ಇದ್ದರೂ ಕೂಡ ಇದು ಒಳ್ಳೆಯ ಕೆಲಸ ಇತ್ತು. ಬಟ್ ಸೈಮನ್ ಕಮಿಷನ್ ಏನಿದೆ, ಸೈಮನ್ ಕಮಿಷನ್ ಕ್ಯಾನ್ಸಲ್ ಆದಮೇಲೆ 1935 ಒಂದು ಕಾಯ್ದೆ ಏನು ಬರುತ್ತೆ, ಅದರಲ್ಲಿ ಆಲ್ಮೋಸ್ಟ್ ಸೈಮನ್ ಕಮಿಷನಲ್ಲಿ ಏನಿರುತ್ತೆ ಸೇಮ್ ಅದನ್ನೇ ತೆಗೆದುಕೊಂಡು ಬರ್ತಾರೆ. ಬಟ್ 1935 ಕಾಯ್ದೆಯಲ್ಲಿ ಭಾರತೀಯರು ಇರ್ತಾರೆ, ಅದಕ್ಕಾಗಿ ಭಾರತದವರು ಏನು ಮಾಡ್ತಾರೆ, ಅದನ್ನು ತಗೊಳ್ತಾರೆ ಅಂತ. ಇಲ್ಲಿ ಬಹಿಷ್ಕಾರ ಮಾಡೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತ, ಇದರಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರಲಿಲ್ಲ ಅಂತ. ಓಕೆನಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ವಾಟ್ ಡಸ್ ದ ಟ್ಯಾಚಿಕಾರ್ಡಿಯಾ ಮೀನ್ಸ್, ಅಂದರೆ ಟಾಕಿಕಾರ್ಡಿಯಾ ಅಂತಂದರೆ ಏನು ಅಂತ ಕೇಳಿದರೆ, ಏನಪ್ಪ ಟಾಕಿಕಾರ್ಡಿಯಾ ಅಂತ ಅಂದರೆ ಇಲ್ಲಿ ಫಸ್ಟ್ ಹಾರ್ಟ್ ರೇಟ್ ಅಂತ ಕರೀತಾರೆ, ಹೃದಯ ಬಡಿತದ ವೇಗ ಹೆಚ್ಚಾಗುವುದು ಅಂತ, ಫಾಸ್ಟ್ ಹಾರ್ಟ್ ರೇಟ್ ಅಂತ ಟ್ಯಾಕಿಕಾರ್ಡಿಯಾ ಅಂತ. ಅದು ಬ್ಯಾಸಿಕಾರ್ಡಿಯಾ ಅಂತ ಕರೀತಾರೆ, ಕಡಿಮೆ ಹಾರ್ಟ್ ರೇಟ್ ಅಂತ ಬ್ರಾಚಿಕಾರ್ಡಿಯಾ ಅಂತ. ಈಗ ಟ್ರ್ಯಾಕಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಯಾವ ಭಾರತೀಯ ರಾಜ್ಯವನ್ನು ಭಾರತದ ಸಕ್ಕರೆ ಬಟ್ಟಲು ಅಂತ ಕರೀತಾರೆ ಅಂತ. ಸಕ್ಕರೆ ಬಟ್ಟಲು ಅಂತ ಯಾವ ರಾಜ್ಯವನ್ನು ಕರೀತಾರೆ? ಶುಗರ್ ಬೋಲ್ ಆಫ್ ಇಂಡಿಯಾ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ, ಇದಕ್ಕೆಲ್ಲರೂ ಕೂಡ ನೀವು ಏನು ಮಾಡಿ, ಆಪ್ಷನನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.